हमारे लिए छत्रपति शिवाजी महाराज आराध्य देव है। मेरे आराध्य देव छत्रपति शिवाजी महाराज में उनके चरणों में सर झुका करके क्षमा मांगने का कर रहा हूं। आराध्य देव की पूजा करने वालों को भी उनकी भी सर झुका करके क्षमा मांगता हूं। मेरे संस्कार अलग है। ಮೋದಿ ಇವತ್ತು ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಕ್ಷಮೆ ಕೇಳಿದ್ದಾರೆ. ಅದು ಕೂಡ ಮಹಾರಾಷ್ಟ್ರದ ಜನರ ಕ್ಷಮೆಯನ್ನು ಕೇಳಿದ್ದಾರೆ. ಕೈ ಮುಗಿದು ಕ್ಷಮೆಯನ್ನು ಯಾಚಿಸ್ತೀನಿ. ಇದು ನನ್ನ ಆರಾಧ್ಯ ದೈವ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸಿಂಧುದುರ್ಗದ ಬಳಿ ಮೂರ್ತಿ ಏನಿತ್ತು, ಆ ಮೂರ್ತಿ ಉರುಳಿ ಬಿದ್ದು ಅದು ಹಾನಿಯಾಗಿದೆ. ಶಿವಾಜಿ ಮಹಾರಾಜ್ ಅಂದರೆ ಅದು ಈ ದೇಶದ ಕೋಟ್ಯಂತರ ಜನರ ಆರಾಧ್ಯ ದೈವ. ಹಾಗಾಗಿ ನಾನು ಆರಾಧಿಸಿದ ದೇವರು, ನನ್ನ ಆರಾಧ್ಯ ದೈವ ಕೂಡ ಶಿವಾಜಿ ಮಹಾರಾಜ್. ನಿಮ್ಮೆಲ್ಲರ ಭಾವನೆಗಳಿಗೆ ನೋವಾಗಿದೆ, ನನಗೆ ಗೊತ್ತು, ನಾನು ಕ್ಷಮೆ ಕೇಳ್ತೀನಿ. ಆ ಶಿವಾಜಿ ಮಹಾರಾಜನ್ನು ಯಾರ್ಯಾರೆಲ್ಲ ಆರಾಧಿಸ್ತಾರೋ ಅವರನ್ನೂ ಕೂಡ ನಾನು ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಇದು ಪಾಲ್ಘರ್ನಲ್ಲಿ ನರೇಂದ್ರ ಮೋದಿ ಹೇಳಿದಂಥ ಮಾತು. ಇದರ ಹಿನ್ನೆಲೆ ಬಹಳ ಇದೆ. ಯಾಕೆ ನರೇಂದ್ರ ಮೋದಿ ಇಷ್ಟು ಕ್ಷಮೆ ಕೇಳ್ತಾ ಇದ್ದಾರೆ? ಇದು ಸದ್ಯಕ್ಕೆ ಇಷ್ಟು ದೊಡ್ಡ ವಿಷಯ ಆಗಿದ್ದು ಯಾಕೆ? ಇದು ನರೇಂದ್ರ ಮೋದಿಯವರೇ ಉದ್ಘಾಟನೆ ಮಾಡಿದಂಥ ಒಂದು ಶಿವಾಜಿ ಮಹಾರಾಜ್ ಅವರ ಪ್ರತಿಮೆ. ಅದರ ಕಳಪೆ ಕಾಮಗಾರಿಗಾಗಿ ಅದನ್ನು ಏನು ಆ ಸ್ಟ್ಯಾಚ್ಯೂವನ್ನು ಮಾಡಿದಂಥ ವ್ಯಕ್ತಿಯನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಮೋದಿ ಕ್ಷಮೆ ಕೇಳಬೇಕಾಗಿ ಬಂದಿದ್ದು, ಅವರು ಭಾವನಾತ್ಮಕವಾಗಿ ಮಾತಾಡಿದ್ದು ಮಹಾರಾಷ್ಟ್ರದಲ್ಲಿ ಸದ್ಯ ಚುನಾವಣೆ ಇದೆ ಅನ್ನೋದು. ಮಹಾರಾಷ್ಟ್ರ ಜನರ ಭಾವನೆಗಳಿಗೆ ಎಲ್ಲೂ ಕೂಡ ಧಕ್ಕೆ ಆಗಬಾರ್ದು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥ ಉದ್ದೇಶ. ಇಲ್ಲಿ ಅವರು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು NCP ಏನಿದೆ ಅಥವಾ ಬೇರೆ ಬೇರೆ ಏನು ಈ ಮಹಾವಿಕಾಸ್ ಅಘಾಡಿ ಪಕ್ಷಗಳು ಏನಿತ್ತೋ, ಉದ್ಧವ್ ಠಾಕ್ರೆ ಬಣ ಶಿವಸೇನೆ ಇತ್ತು, ಇವರೆಲ್ಲರನ್ನ ಕೂಡ ಇಲ್ಲಿ ನಿಧಾನಕ್ಕೆ ಅವರಿಗೆ ಸ್ಟ್ರಾಂಗ್ ಆದಂಥ ಕೌಂಟ್ರನ್ನು ಕೂಡ ಈ ಮೂಲಕ ಕೊಟ್ಟರು. ಯಾರ್ಯಾರೆಲ್ಲ ಶಿವಾಜಿ ಮಹಾರಾಜ್ ಅವರನ್ನು ವಿರೋಧಿಸ್ತಾರೋ, ಯಾರ್ಯಾರೆಲ್ಲ ಇಲ್ಲಿ ವೀರ ಸಾವರ್ಕರ್ ಅವರನ್ನು ವಿರೋಧಿಸ್ತಾರೆ, ಅಷ್ಟು ಮಾತ್ರ ಅಲ್ಲ, ಅವರ ಬಗ್ಗೆ ಆಡಿದ ಮಾತುಗಳಿಗೆ ಕ್ಷಮೆ ಕೂಡ ಕೇಳೋದಿಲ್ಲ, ಅಂತಹವರಿಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅವರು ಯಾವುದೇ ರೀತಿಯ ಆರೋಪಗಳನ್ನು ಮಾಡಿದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ನಾನು ಇಲ್ಲಿನ ಜನರಿಗೆ ಕೊಡುವಂತಹ ಒಂದು ಗ್ಯಾರಂಟಿ ಅನ್ನೋ ರೀತಿಯಲ್ಲಿ. ನರೇಂದ್ರ ಮೋದಿ ಹೀಗೆ ಹೇಳೋದಕ್ಕೆ ಕಾರಣ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಈ ವರ್ಷಾಂತ್ಯದಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ. ಹಾಗಾಗಿ ಈಗ ಇಲ್ಲಿನ ಜನರ ಭಾವನೆಗಳಿಗೆ ಬೆಲೆ ಕೊಡಲೇಬೇಕು. ಇಲ್ಲ ಅಂತ ಹೇಳಿದರೆ ಅದರಲ್ಲೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜ್ ವಿಷಯ ಅಂದರೆ ಅದು ಮರಾಠಿ ಜನರ ಅಸ್ಮಿತೆ, ಮರಾಠಿ ಜನರ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನರೇಂದ್ರ ಮೋದಿ ಇಲ್ಲಿ ಒಂದು ಘಟನೆಯನ್ನು ಸ್ಮರಿಸಿದರು. 2014ರಲ್ಲಿ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆದಾಗ ನಾನು ಮೊದಲು ಬಂದಿದ್ದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಆ ಒಂದು ಕೋಟೆಗೆ. ಅಲ್ಲಿ ಬಂದು ಅವರ ಮುಂದೆ ಕೂತ್ಕೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡೆ, ಅವರ ಭಕ್ತನಾಗಿ. ಹಾಗಾಗಿ ನನಗೂ ಶಿವಾಜಿ ಮಹಾರಾಜ್ ಒಂದು ದೇವರು ಭಕ್ತನ ನಡುವಿನ ಸಂಬಂಧ. ಇದನ್ನು ಬೇರೆ ಬೇರೆ ರೀತಿ ಹೇಳಲಾಗ್ತಾ ಇದೆ. ಅಂದರೆ ಈ ಮೂರ್ತಿ ಬಿದ್ದಿದ್ದಕ್ಕೆ ಏನೇನೋ ಕಪೋಲ ಕಲ್ಪಿತವಾದ ಕಥೆಗಳನ್ನು ಕಟ್ಟಲಾಗ್ತಾ ಇದೆ. ಇದು ಮಹಾರಾಷ್ಟ್ರ ಚುನಾವಣಾ ಹಿನ್ನೆಲೆಯಲ್ಲಿ ಇವೆಲ್ಲ ಇರುವಂಥದ್ದು. ಆದರೆ ನಮ್ಮ ಪಕ್ಷ ಏನಿದೆ, BJP ಏನಿದೆ, ಇದು ದೇಶದ ಹಿಂದೂಗಳ ಆರಾಧ್ಯ ದೈವ ಅಂತ ಏನು ಕರೀತಾರೆ, ಆ ಶಿವಾಜಿಯ ಆಶೋತ್ತರಗಳನ್ನು ಈಡೇರಿಸೋದಕ್ಕೆ ಬದ್ಧವಾಗಿದೆ ಅನ್ನುವ ಮಾತುಗಳನ್ನು ನರೇಂದ್ರ ಮೋದಿ ಪದೇ ಪದೇ ಹೇಳ್ತಾ ಇರ್ತಾರೆ. ಈಗ ಮಹಾರಾಷ್ಟ್ರ ಚುನಾವಣೆ ಹತ್ತಿರ ಬಂದಿರುವಾಗ ಅವರ ಭಾಷಣ ಮತ್ತಷ್ಟು ಭಾವನಾತ್ಮಕವಾಗಿತ್ತು. ಶಿವಾಜಿ ಮಹಾರಾಜ್ ಅವರ ಕೋಟ್ಯಂತರ ಅಭಿಮಾನಿಗಳೇನಿದ್ದಾರೆ, ಹಿಂದೂ ಧರ್ಮ ಸಂಸ್ಥಾಪಕ ಅಂತ ಏನು ಹೇಳ್ತಾರೆ, ಶಿವಾಜಿ ಮಹಾರಾಜರನ್ನ ಪುನರ್ಸ್ಥಾಪನೆ ಮಾಡಿದಂಥವ್ರು ಅಂತ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜ್ ಅವರ ಅಸ್ಮಿತೆಗೆ ಯಾರ್ಯಾರೆಲ್ಲ ಶಕ್ತಿ ತುಂಬ್ತಾರೋ ಅವರಿಗೆ ಮಾತ್ರ ಜನ ಮತ ಕೊಡ್ತಾರೆ, ಉಳಿದವರೆಲ್ಲರನ್ನೂ ಕೂಡ ಸೋಲಿಸ್ತಾರೆ ಅನ್ನೋದು ಪದೇ ಪದೇ ಪ್ರೂವ್ ಆಗಿದೆ. ಹಾಗಾಗಿ BJP ಈಗ ಈ NCP, ಈ ಬೇರೆ ಬೇರೆ ಅಜಿತ್ ಪವಾರ್ ಬಣ, ಹಾಗೆ ಶರದ್ ಪವಾರ್ ಬಣ, ಅಜಿತ್ ಪವಾರ್ ಬಣ ಏಕನಾಥ್ ಶಿಂದೆ ಜೊತೆ ಸೇರಿಕೊಂಡು BJP ದೇವೇಂದ್ರ ಫಡ್ನವೀಸ್ ಎಲ್ಲರೂ ಕೂಡ BJP ಆಗಿದ್ದರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಾವು ಸ್ಟ್ರಾಂಗ್ ಆಗಿ ನಿಲ್ಲಲೇಬೇಕಾಗಿದೆ. ಈ ಒಂದು
ಎಷ್ಟರ ಮಟ್ಟಿಗೆ ಈ ಒಕ್ಕೂಟ ನಡೆಯುತ್ತೋ ಗೊತ್ತಿಲ್ಲ. BJP ಹಾಗೆ ಏಕನಾಥ್ ಶಿಂದೆ ಬಣ, ಹಾಗೆ ಅಜಿತ್ ಪವಾರ್ ಬಣ. ಮುಂದಿನ ಚುನಾವಣೆಗೆ ಸ್ಟ್ರಾಂಗ್ ಆಗಿ ಎಲ್ಲರೂ ಕೂಡ ಮಹಾರಾಷ್ಟ್ರದಲ್ಲಿ ಎಫರ್ಟ್ ಹಾಕಲೇಬೇಕು. ಆ ಕಾರಣಕ್ಕಾಗಿ ಮೋದಿಯ ಈ ಭಾಷಣ, ಮೋದಿಯ ಈ ಕ್ಷಮೆ ಅಂತ ಅನ್ನಿಸ್ತಾ ಇದೆ. ಮೋದಿ ತುಂಬ ಭಾವನಾತ್ಮಕವಾಗಿ ಕ್ಷಮೆಯನ್ನು ಕೇಳಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಮಹಾರಾಷ್ಟ್ರಕ್ಕೆ ಮತ್ತೆ ಭೇಟಿ ಶುರುವಾಗ್ತಾ ಇದೆ. ಇತ್ತೀಚೆಗೆ ಮೋದಿಯವರು ಮಹಾರಾಷ್ಟ್ರಕ್ಕೆ 2-3 ಬಾರಿ ಭೇಟಿ ಕೊಟ್ಟಿದ್ದಾರೆ. ಅಮಿತ್ ಶಾ ಮೊದಲೇ ಭೇಟಿ ಕೊಟ್ಟರು. BJPಯವರು ಚುನಾವಣೆ ಯಾವ ರಾಜ್ಯದಲ್ಲಿರುತ್ತೋ ಅಲ್ಲಿಗೆ ಮೋದಿಯವ್ರನ್ನ ಮತ್ತೆ ಕಳಿಸ್ತಾರೆ. ಚುನಾವಣೆಯಲ್ಲಿ ಮೋದಿಯೇ ಮತವನ್ನು ಸೆಳೆಯುವಂಥ ಒಂದು ಸ್ಟ್ರಾಂಗ್ ಪಾಯಿಂಟ್ ಅವರಿಗೆ, ಟ್ರಂಪ್ ಕಾರ್ಡ್. ಹಾಗಾಗಿ ಮೋದಿಯವರು ಮಹಾರಾಷ್ಟ್ರಕ್ಕೆ ಹೋಗಿ, ಮಹಾರಾಷ್ಟ್ರ ಜನರು ಪೋಲೆಂಡಿಂದ ನಾನು ಬಂದೆ, ಆ ಪೋಲೆಂಡಲ್ಲಿ ನನಗೆ ಮಹಾರಾಷ್ಟ್ರದ ನೆನಪಾಯಿತು ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ರು. ಹಾಗಾಗಿ ಎಲ್ಲ ಪಕ್ಷಗಳು ಕೂಡ ಮಹಾರಾಷ್ಟ್ರದ ಕಡೆ ಗಮನವನ್ನು ಕೇಂದ್ರೀಕರಿಸಿವೆ. ಈಗ ಶಿವಾಜಿ ಮಹಾರಾಜರ ಪ್ರತಿಮೆ ಬಿದ್ದ ನಂತರ ಮೋದಿ ಪಾಲ್ಘರಲ್ಲಿ, ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ನರೇಂದ್ರ ಮೋದಿ ಕ್ಷಮೆ ಕೇಳುವಂಥದ್ದು ಭಾಳ ಅಪರೂಪದ ಘಟನೆಗಳಲ್ಲಿ. ಆದರೆ ಇದಕ್ಕೆ ಕ್ಷಮೆ ಕೇಳಿರೋದು ಸದ್ಯಕ್ಕೆ ಮಹಾರಾಷ್ಟ್ರ ಜನರ ಭಾವನೆಗಳಿಗೆ ತುಂಬ, ಈ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಕಡೆಗಣಿಸುವ ಹಾಗಿಲ್ಲ, ಹಾಗೆ ಕಾಣಿಸ್ತಾ ಇದೆ. आज इस कार्यक्रम की चर्चा करने से पहले मैं अपने हृदय के भावों को व्यक्त करना चाहता हूं. जब 2013 में भारतीय जनता पार्टी ने मुझे प्रधानमंत्री पद के उम्मीदवार के रूप में निश्चित किया, तो मैंने सबसे पहला काम किया था रायगढ़ के किले पर जाकर के छत्रपति शिवाजी महाराज की समाधि के सामने बैठ करके प्रार्थना की थी. एक भक्त अपने आराध्य देव को जिस प्रकार से प्रार्थना करता है, उसे भक्ति भाव से आशीर्वाद लेकर के मैंने राष्ट्र सेवा की एक नई यात्रा का आरंभ किया था. पिछले दिनों सिंधुदुर्ग में जो हुआ, मेरे लिए, मेरे सभी साथियों के लिए छत्रपति शिवाजी महाराज ये सिर्फ नाम नहीं है. हमारे लिए छत्रपति शिवाजी महाराज ये सिर्फ राजा महाराजा राजपुरुष मात्र नहीं है. हमारे लिए छत्रपति शिवाजी महाराज आराध्य देव है. और मैं आज सर झुका करके मेरे आराध्य देव छत्रपति शिवाजी महाराज की उनके चरणों में मस्तक रख के माफी मांगता हूं. हमारे संस्कार अलग है. हम वो लोग नहीं हैं जो आए दिन भारत मां के महान सपूत, इसी धरती के लाल वीर सावरकर को अनाप शनाप गालियां देते रहते हैं, अपमानित करते रहते हैं, देशभक्तों की भावनाओं को कुचलते हैं. उसके बावजूद भी वीर सावरकर को गालियां देने के बावजूद भी माफी मांगने को जो तैयार नहीं है, अदालतों में जाकर के लड़ाई लड़ने को तैयार है, इतने बड़े महान सपूत का अपमान करके जिनको पश्चाताप नहीं होता है, महाराष्ट्र की जनता उनके संस्कार को अब जान ले. और ये हमारे संस्कार है कि इस धरती पर आते ही आज मैंने पहला काम मेरे आराध्य देव छत्रपति शिवाजी महाराज में
उनके चरणों में सर झुका करके क्षमा मांगने का कर रहा हूं। और इतना ही नहीं, जो लोग छत्रपति शिवाजी महाराज को अपने आराध्य देव मानते हैं, उनके दिल को जो गहरी चोट पहुंची है, मैं ऐसे आराध्य देव की पूजा करने वालों को भी, उनकी भी सर झुका करके क्षमा मांगता हूं। मेरे संस्कार अलग है। हमारे लिए हमारे आराध्य देव से बड़ा कुछ नहीं होता है।